ಈ ದಿನ ತಿಳಿ ದೋಸೆ ಜೊತೆ ಇದನ್ನು ಮಾಡಿದ್ದೀನಿ. ನೋಡಿ, ನಾವು ಗೊಜ್ಜು ಅಂದ ಕೂಡಲೇ ನಾವು ಚಪಾತಿಗಾಗಲಿ ದೋಸೆಗಾಗಲಿ ಮಾಡಿದ್ರೆ ತರಕಾರಿನೇ ಹಾಕ್ತೀವಿ ಮಾಮೂಲಾಗಿ, ಇಲ್ಲ ಬರೀ ಟೊಮೆಟೊ ಹಾಕ್ತೀವಿ. ಇದು ನಾನು ಟೊಮೆಟೊ ಕಾಯಿ ಮತ್ತು ಸೊಪ್ಪು ಹಾಕಿ ಇದರಲ್ಲಿ ಕೂಡ ಮಾಡ್ಕೋಬಹುದು. ಗೊಜ್ಜು ಅಂದರೆ ಅದೇ ತರಕಾರಿಗಳಿಗೆ ಕಾಯಿ ಬೇಕಾಗಿಲ್ಲ ಅಂತ ನಾನು ತೋರಿಸಿದ್ದೀನಿ. ಇದು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ರುಚಿ. ನಿಮಗೆ ಹೊಸ ರುಚಿನೂ ಸಿಗುತ್ತೆ. ನಿಮ್ಗೆ ಅದೇ ತರಕಾರಿಗಳಿಲ್ಲದೆ ಇದ್ದಾಗ ಮಾಡೋಕ್ಕೆ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಖಂಡಿತ ನೀವು ಇದು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದಕ್ಕೆ ನಾನು ಬೆರಕೆ ಸೊಪ್ಪು ಇಟ್ಕೊಂಡಿದ್ದೀನಿ, ಆದರೆ ಹೆಚ್ಚಿಗೆ ಅರಿವೆ ಸೊಪ್ಪೇ ಇದೆ. ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಚಿಲ್ಕರಿವೆ ಸೊಪ್ಪು ಮತ್ತು ಬಾಂಬೆ ಬಸಳೆ ಅಂತೀವಲ್ಲ, ಅಥವಾ ಬೇರೆ ಬಸಳೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು. ಅದ್ರ ಜೊತೆ ಪಾಲಕ್ಕು ಬಸಳೆ ಆದರೆ ಸ್ವಲ್ಪ ಅದ್ರ ಜೊತೆಗೆ ಬೇರೆ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಇದಿಷ್ಟರಲ್ಲಿ ಯಾವ ಸೊಪ್ಪಾದರೂ ಹಾಕ್ಕೋಬಹುದು. ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ, ಇದು ಚಕ್ಕೆ, ಲವಂಗ, ಮಗ್ಗು, ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಮತ್ತು ಉಪ್ಪಿಟ್ಕೊಂಡಿದ್ದೀನಿ. ಟೊಮೆಟೊ ಕಾಯಿ ಅಥವಾ ಹಣ್ಣು ಯಾವುದಾದ್ರೂ ಒಂದು ಹಾಕ್ಕೋಬೋದು ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾದಿದೆ, ಒಂದು ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಬಿಡೋಣ. ಇಷ್ಟಾದರೆ ಸಾಕು. ಒಂದೆರಡು ಚಮಚ ಹುರ್ಗಡ್ಲೆನೂ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಸುತ್ತು ಹುರ್ಕೊಂಡು ಒಲೆ ಹಾಕ್ಸೋಣ. ತೆಂಗಿನ ತುರಿದು ಕೂಡ ಇದಕ್ಕೆ ಬೇಕಿದ್ರೆ ಹುರಿಯೋಕ್ಕೆ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೋಬಹುದು. ಸ್ವಲ್ಪ ಹುರಿದಿರೋ ತೆಂಗಿನಕಾಯಿ ಇತ್ತು ನನ್ನ ಹತ್ರ, ಅದಕ್ಕೆ ಉಪ್ಪು ಮತ್ತು ಈ ಹುರಿದಿರೋ ಮಸಾಲೆನೆಲ್ಲ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲೇ ಮಗ್ಗಿಸ್ಕೊಳ್ಳೋಣ. ಈಗ ಸೊಪ್ಪು ಅರ್ಧ ಮುಕ್ಕಾಲು ಮೆತ್ತಗಾಗಿದೆ. ಈ ಸಮಯದಲ್ಲಿ ಇದಕ್ಕೆ ನಾವು ಟೊಮೆಟೊ ಕಾಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಹಾಕೋಣ. ಹಣ್ಣು ಇದ್ರ ಜೊತೆಯಲ್ಲೇ ಹಾಕಿದ್ರೆ ಮೆತ್ತಗಾಗತ್ತೆ ಅಂತ ಸ್ವಲ್ಪ ತಡವಾಗಿ ಹಾಕ್ತೀನಿ. ನೀವು ಹಣ್ಣು ಹಾಕೋ ಹಾಗಿದ್ರೂ ಸ್ವಲ್ಪ ಗಟ್ಟಿಯಾಗಿರೋ ಹಣ್ಣಾದರೆ ಚೆನ್ನಾಗಿರುತ್ತೆ. ಮೆತ್ತಗಾಗ್ಬಿಟ್ಟಿದ್ರೆ ಸ್ವಲ್ಪ ಹೋಳು ಇರೋ ಹಾಗೆ ನೋಡಿಕೊಂಡು ಕುದಿಸಿ, ಆವಾಗ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಮೆತ್ತಗಾಗಿದೆ ಇದು. ಈಗ ನಾವು ಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಅದು ಮೆತ್ತಗಾಗೋದು ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ. ಹಸಿ ಬಟಾಣಿ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಹಾಕ್ಕೋಬಹುದು. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಗಿದೆ. ಇದು ಇನ್ನೊಂದು ಸುತ್ತು ಬೇಯಬೇಕಾಗಿದೆ, ತೊಂದರೆ ಇಲ್ಲ. ಇದನ್ನು ಮಸಾಲೆ ಎಲ್ಲ ಹಾಕಿಬಿಟ್ಟು ನೀರೆಲ್ಲ ಹಾಕ್ತೀವಲ್ಲ ಅದರಲ್ಲೇ ನಾವು ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬಹುದು. ಇದಕ್ಕೆ ಉಪ್ಪು ಹಾಕಿದ್ದೀವಿ. ಟೊಮೆಟೊ ಕಾಯಲ್ಲೇ ಹುಳಿ ಇರುತ್ತೆ, ಸೊ ಇನ್ನೇನು ಹುಳಿ ಹಾಕಬೇಕಾಗಿಲ್ಲ. ಇದಕ್ಕೆ ಬೇಕಿದ್ದಷ್ಟು ನೀರನ್ನು ಹಾಕ್ಕೊಂಡು ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಮೆತ್ತಗೆ ಬೇಯಿಸ್ಕೋಬೇಕು. ಇದಕ್ಕೀಗ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಟೊಮೆಟೊ ಹಣ್ಣಿದ್ರೆ ಕೆಂಪಿಗೆ ಅದು ಒಂಥರ ಚೆನ್ನಾಗಿರುತ್ತೆ, ಇದು ಹಸಿರಿಗಿರೋದು ಇನ್ನೊಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೋರ್ಸೋಕ್ಕೋಸ್ಕರ ಎರಡು ಹಾಕಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಯಾವ್ದು ಇರುತ್ತೋ ಅದನ್ನು ಹಾಕ್ಕೋಬಹುದು. ಈಗ ನೋಡಿ, ಟೊಮೆಟೊ ಕಾಯಿ ಮತ್ತು ಸೊಪ್ಪಿನ ಸಾಗು ಸಿದ್ಧವಾಗಿದೆ. ನೀವು ಸೊಪ್ಪು ಒಗ್ಗರಣೆಗೆ ಹಾಕುವಾಗ ಸಾಸಿವೆ ಕೂಡ ಹಾಕ್ಕೋಬಹುದು. ಇದು ನಿಮಗೆ ಯಾವುದ್ರ ಜೊತೆ ಬೇಕಾದರೂ ಚಪಾತಿ, ದೋಸೆ, ರೊಟ್ಟಿ ಯಾವುದಕ್ಕೆ ನೆಂಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಕೂಡ ಅಷ್ಟೇ, ತಿಳಿ ದೋಸೆ ಕೂಡ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರಾಗಿ ದೋಸೆಗೂ ಚೆನ್ನಾಗಿರುತ್ತೆ, ರಾಗಿ ತಿಳಿ ದೋಸೆಗೆ.